ನಮ್ಮ ಮನೆಗೆ ಎಂಥ ಸೊಸೆ ಬರ್ತಾಳೋ ಅಂತ ಅಂದ್ಕೊಂಡಿದ್ದೆ. ನಮ್ಮ ಸೀತನ ಪ್ರತಿರೂಪನೇ ಆ ದೇವರು ಈ ಮನೆಗೆ ಕಳಿಸ್ಕೊಟ್ಟಿದ್ದಾನೆ. ನಮ್ಮ ನಂತರ ಈ ಮನೇನ ನೀನು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತೀಯಾ? ಸೀತಾ ಜಾಗನ ತುಂಬ್ತೀಯ ಅಲ್ವಾ ಮಗಳೇ? ರಾಯರೇ, ಇಂಥ ಮಾತೆಲ್ಲ ಯಾಕೀಗ? ನೀವು ಹೇಗೆ ಹೇಳಿದ್ರೆ ನಂಗೆ ಭಯ ಆಗುತ್ತೆ. ಪ್ಲೀಸ್ ರಾಯರೇ. ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ದೀನಮ್ಮ, ಅಷ್ಟೇ. ನೀನು ನಮ್ಮ ಮನೇನ, ನಮ್ಮ ಮನೆತನವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗ್ತೀಯ ಅನ್ನೋ ನಂಬಿಕೆ ನನಗಿದೆ. ಅದು ನಿನ್ನ ಬಾಯಿಂದ ಹ್ಞೂ ಅನ್ನೋದು ಬರಲಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತ ರಾಯರೇ, ನಿಮ್ಮ ಮತ್ತೆ ಅತ್ತೆ ಮಾರ್ಗದರ್ಶನದಲ್ಲಿ ಕೋಟೆ ಮನೆನ ಮುನ್ನಡೆಸ್ತೀನಿ. ಕೋಟೆ ಮನೆ ಗೌರವಕ್ಕೆ ಕಿಂಚಿತ್ತು ತೊಂದರೆ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನೀನೇನು ಸಾಮಾನ್ಯವಾದ ಹೆಣ್ಣುಮಗಳೇನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಾಗೆ. ಅಯ್ಯೋ, ನನ್ನ ಜೊತೆಲಿ ಮಲಗಿದಾಳೆ, ಪಕ್ಕದಲ್ಲಿ ಮಲಗಿದಾಳೆ. ದೇವ್ರ, ಅಯ್ಯೋ ದೇವ್ರ, ನನ್ನ ಕಾಪಾಡಪ್ಪ, ನನ್ನ ಕಾಪಾಡಪ್ಪ. ಇವಳು ನನ್ನ ಪಕ್ಕ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ. ನೀನು ನನ್ನ ಕಾಪಾಡಬೇಕು ದೇವ್ರೆ. ಈ ನನ್ನ ಮಗನ ಪಕ್ಕ ಪ್ರೀತಿಯಿಂದ ಬಂದ್ ಮಲ್ಕೊಂಡ್ರೆ ಎಲ್ರು ಮುಂದೆ ನನ್ನ ಮರ್ಯಾದೆ ಕಳಿಯಕ್ ನೋಡ್ತಿದ್ದಾನೆ. ಅತ್ತೆ, ಅಜ್ಜಿ, ರುಕು, ಬನ್ನಿ, ನನ್ನ ಕಾಪಾಡಿ. ಅತ್ತೆ, ಅತ್ತೆ. ಅಯ್ಯೋ ಬಾಲ, ಏನಾಯ್ತು? ಯಾಕಂತ ಹೊಡಿತಾ ಇದ್ಯಾ? ಅಜ್ಜಿ, ಇಲ್ಲಿ ನೋಡಿ, ದಿವ್ಯಾ ನನ್ನ ಪಕ್ಕ ಬಂದು ಮಲ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ? ಇಲ್ಲ. ಮಾವ, ಏನಾಗಿದೆ ನಿನ್ಗೆ? ಇಲ್ಲಿ ಯಾರು ಇಲ್ಲ. ಇಲ್ಲ ಇದ್ಲು, ನನ್ನ ಪಕ್ಕನೆ ಮಲಗಿದ್ಲು. ಬಾಲ, ವಯಸ್ಸಾಗಿರೋದು ನನಗ ನಿನಗ? ಹರಳು ಮರಳು ನನಗ ನಿನಗ? ಇಲ್ಲ ಅಜ್ಜಿ, ಪ್ರಾಮಿಸ್ ಇಲ್ಲ ಇದ್ಲು. ನಾನು ಗಾಬರಿ ಬಿದ್ದೆ ಅಲ್ವಾ, ಅಷ್ಟು ಜೋರ ಕೂಗಿದ್ದು. ಇಲ್ಲ ಬಾಲ, ನೀನೇನೋ ತಪ್ಪು ತಿಳ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ. ಇಲ್ಲ ಅತ್ತೆ. ಏನ್ ಬೆಳ್ಬೆಳ್ಗೆನೆ ಗಲಾಟೆ? ನಿದ್ದೆ ಮಾಡೋಕು ಬಿಡಲ್ಲ. ನೀನು ಮಾವನ್ ಪಕ್ಕ ಮಲ್ಗಿದ್ದೇನೆ. ಏನು? ನೀನು ಮಾವನ್ ಪಕ್ಕ ಬಂದು ಮಲ್ಗಿದ್ಯಾ? ಏನು? ಏನಂದ? ಇನ್ನೊಂದ್ಸಲ ಹೇಳು. ನಾನು ಇವನ್ ಪಕ್ಕ ಮಲ್ಗದ? ನನಗಿನ್ನೂ ಅಂತ ಗತಿ ಬಂದಿಲ್ಲಪ್ಪ. ಮತ್ತೆ ಇವನು ಹೇಳ್ತಿದ್ದಾನೆ ನೀನ್ ಇಲ್ಲಿ ಮಲಗಿದ್ದೆ ಅಂತ.
ಹೌದಾ ಬಾಲ? ನಾನು ನಿನ್ ಜೊತೆ ಮಲ್ಗಿದ್ನಾ? ಅಲ್ಲಿಗೆ ನಿನ್ ಮನ್ಸಲ್ಲಿ ಇನ್ನೂ ನನ್ ಮೇಲೆ ಪ್ರೀತಿ ಇದೆ ಅಂತಾಯ್ತು. ಇಲ್ಲ ಇಲ್ಲ, ಹಾಗೇನಿಲ್ಲ. ಓ, ಈಗ ಅರ್ಥ ಆಗ್ತಿದೆ. ಮೋಸ್ಟ್ಲಿ ನಿನ್ ಪಕ್ಕದಲ್ಲಿ ನಾನಿದ್ದೆ ಅಂತ ನೀನ್ ಕನ್ಸ್ಕೊಂಡಿದ್ಯಾ ಅನ್ಸುತ್ತೆ ಅಲ್ವಾ? ಸುಳ್ಳು ಹೇಳ್ಬೇಡ ನೀನು. ಇಲ್ಲೇ ನನ್ ಪಕ್ಕ ಮಲಗಿದ್ದೆ ತಾನೆ, ನಾನು ನೋಡಿದ್ದೀನಿ. ಚಾನ್ಸೇ ಇಲ್ಲ. 3 ಹೊತ್ತು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ, ಅದಕ್ಕೆ ಯಾವಾಗ್ಲೂ ನಿನ್ ಕನ್ಸಲ್ಲಿ ನಾನೇ ಬರೋದು ಅನ್ಸುತ್ತೆ. ಹೌದಾ? ಏ ಇಲ್ಲ ದಿವ್ಯಾ, ಇಲ್ಲ ರುಕ್ಕು. ನೋಡ್ದ್ಯಾನೆ, ಅವನ್ ಬಾಯಲ್ಲಿ ಇನ್ನೂ ನನ್ನ ಹೆಸರೇ ಬರ್ತಾ ಇರೋದು. ಇವಳು ಸುಮ್ಮನೆ ಏನೇನೋ ಹೇಳ್ತಿದ್ದಾಳೆ. ಅಜ್ಜಿ, ನೀವ್ ನನ್ನ ನಂಬೇಕು. ಅತ್ತೆ ನೀವು ಅಷ್ಟೇ. ಇವಳು ಇಲ್ಲೇ ಮಲಗಿದ್ಲು, ಈ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ. ಏನಾಗಿದೆ ಮಾವ ನಿನ್ಗೆ? ಅವಳು ಜೊತೆ ಇರೋ ತರ ಕಲ್ಪನೆ ಮಾಡ್ಕೊಂಡ್ಯಾ ಹೇಗೆ? ಏ ಇಲ್ಲ ರುಕ್ಕು, ನಿಜ ಹೇಳಿದ್ರೆ ಯಾಕೆ ನೀನ್ ನನ್ನ ನಂಬ್ತಾ ಇಲ್ಲ? ಸೋಕೆ ಬಾಲ, ನಿನ್ ಮನ್ಸಲ್ಲಿ ನಾನೇ ಇದ್ದೀನಿ, ಅದಕ್ಕೆ ಹಿಂಗೆಲ್ಲ ಆಗ್ತಾ ಇದೆ. ಚಲ್. ಮೇಡಮ್, ಸಾರಿ ಮೇಡಮ್, ನನ್ನಿಂದ ನಿಮ್ಗೆ ಅವಮಾನ ಆಗಾಯ್ತು. ಅದು ಹೇಗ್ರಿ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇತ್ಕೊಂಡು ಸತ್ ಹೆಣದ ಥರ ಇರ್ತೀರಲ್ಲ, ರಕ್ತ ಕುದಿಯಲ್ವಾ ನಿಮಗೆ? ಆ ಕಾರ್ಪೊರೇಟ್ರು ಅಷ್ಟೆಲ್ಲ ಅಂತಿದ್ರು ಸುಮ್ಮನೆ ಇದ್ರಲ್ರಿ. ನಿಮಗಂದ್ರೂ ಓಕೆ, ನೀವು ಅವ್ರ ಹತ್ರ ದುಡ್ಡು ತಿಂತಿದ್ದೀರಾ ಅಂತ ಅಂದ್ಕೊಳ್ಳೋಣ, ಆದ್ರೆ ಅವ್ರು ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ನ ಸೇರ್ಸ್ ಹೇಳ್ತಿದ್ರು ಸುಮ್ಮನೆ ಇದ್ರಲ್ರಿ. ಏನು ಅನ್ನಿಸ್ಲಿಲ್ವೇನ್ರಿ ನಿಮ್ಗೆ? ಒಂದು ತಿಳ್ಕೊಳ್ಳಿ, ಎಂಜಿಲ್ ಕಾಸ್ ತಿಂದ ಮೇಲೆ ಸ್ವಾಭಿಮಾನ ಅನ್ನೋದು ಸತ್ ಹೋಗುತ್ತೆ. ಸಾರಿ ಮೇಡಮ್, ನಾನು ಮಾಡಿದ ತಪ್ಪೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಮೇಡಮ್, ನಾನು ತಪ್ಪು ತಿದ್ಕೊಳ್ಳೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಮೇಡಮ್. ನಾನು ಪ್ರೂವ್ ಮಾಡ್ಕೋತೀನಿ. ಅದಕ್ಕೋಸ್ಕರ ನಾನು ಏನು ಮಾಡೋದಕ್ಕೂ ರೆಡಿ ಮೇಡಮ್. ನಿಮ್ಮನ್ನು ನಂಬೋದಾ? ಖಂಡಿತ ಮೇಡಮ್, ನಮ್ಮ ತಾಯಿ ಮೇಲೆ ಆಣೆ ಮೇಡಮ್. ಡಿಪಾರ್ಟ್ಮೆಂಟ್ ಕೊಡೋ ಸಂಬಳಕ್ಕೆ ಇನ್ನು ಮುಂದೆ ನಿಯತ್ತಾಗಿರ್ತೀನಿ ಮೇಡಮ್. ಬೆಂಗಳೂರಿನಲ್ಲಿ ಎಷ್ಟೊಂದು ಜನ ಒಳ್ಳೆ ಕಾರ್ಪೊರೇಟರ್ಗಳಿದ್ದಾರೆ, ಆದರೆ ಇಂಥ ಕೆಲವರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಇಂಥವ್ರನ್ನ ನಾವು ಸುಮ್ಮನೆ ಬಿಡಬಾರ್ದು. ಮುನ್ಸ್ವಾಮಿ ಅವರೇ, ಮೇಡಮ್, ಆ ಕಾರ್ಪೊರೇಟರ್ಗೆ ಯಾವ ವೀಕ್ನೆಸ್ಸು ಇಲ್ವಾ? ಯಾಕಿಲ್ಲ ಮೇಡಮ್, ಆ ಕಾರ್ಪೊರೇಟರು ತುಂಬ ಶಾರ್ಟ್ ಟೆಂಪರ್ಡು. ಸುಮ್ಮನೆ ಕೆಣಕಿದ್ರೆ ಸಾಕು ಮೇಡಮ್, ಎದುರುಗಡೆಯವ್ರ ಮೇಲೆ ಯೋಚನೆನೂ ಮಾಡದೆ ಕೈ ಮಾಡಿಬಿಡ್ತಾನೆ. ಅವನ ಕೋಪದಿಂದ ಅವನು ಎಷ್ಟೋ ಸಲ ಮೀಡಿಯಾದವ್ರಿಗೆ ಆಹಾರ ಆಗಿದ್ದಾನೆ. ಇಷ್ಟು ಸಾಕು ಬಿಡಿ ಮುನ್ಸ್ವಾಮಿ ಅವರೇ, ಮುಂದಿನ ನಾನು ನೋಡ್ಕೋತೀನಿ. ಏನು ಮೇಡಮ್, ಕೇಳ್ದೆ ಮತ್ತೆ ಸಾಹೇಬ್ರ ಮನೆಗೆ ಬಂದ್ಬಿಟ್ಟಿದ್ದೀರಾ? ಅವ್ರ ಹತ್ರ ಮಾತಾಡಬೇಕಾಗಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಏನಾ, ನಾವು ಅಪಾಯಿಂಟ್ಮೆಂಟ್ ತಗೋಬೇಕಾ? ತಗೋಬೇಕ್ರಿ, ನಮ್ಮ ಸಾಹೇಬ್ರೇನು ಬಿಟ್ಟು ಬಿದ್ದಿದ್ದಾರಾ? ಏನು ಮೇಡಮ್, ಮತ್ತೆ ನಮ್ಮ ಮನೆ ಕಡೆಯವ್ರಿಗೂ ಧೈರ್ಯ ಮಾಡಿಸ್ಬಿಟ್ಟಿದ್ದೀರಾ?
ಏನು ಶಿವು ನೀನು ಬಂದ್ಬಿಟ್ಟಿದ್ಯಾ? ನೋಡಿ ಸರ್, ಅಪಾಯಿಂಟ್ಮೆಂಟ್ ಇಲ್ದರೆ ಬಂದ್ಬಿಟ್ಟಿದ್ದಾರೆ. ಏನು ಮೇಡಮ್, ಏನು ವಿಷಯ? ಶಿವು, ಹೇಳಿ ನೀವೇ. ಅವ್ನು ನಮ್ಮ ಹುಡುಗ ಮೇಡಮ್, ನನ್ನ ಹತ್ರ ಮಾತಾಡೋಕ್ಕೆ ಭಯ ಪಡ್ತಾನೆ. ಏಯ್ ಪರವಾಗಿಲ್ಲ ಕಣ, ಮೇಡಮ್ ಹತ್ರ ತುಂಬ ಒಳ್ಳೆ ಹೆಸರು ತಗೊಂಡಂಗೆ ಕಾಣ್ತಾ ಇದೆಯಾ? ಏನು ಸಮಾಚಾರ? ಹೇಳೋಕೆ ಏನಿದೆ? ಅಲ್ಲ ಕಣೋ, ಅಲ್ಲಿ ನಿನ್ನ ಏರಿಯಾ ಜನ ಕುಡಿಯೋಕೆ ನೀರಿಲ್ದಲೆ ಸಾಯ್ತಾ ಇದ್ದಾರೆ. ಇಲ್ಲಿ ನೀನು ಕುಡಿಯೋ ನೀರನ್ನ ಸ್ವಿಮ್ಮಿಂಗ್ ಪೂಲ್ ಹಾಕ್ಸ್ಕೊಳ್ಳೋ ಶೋಕಿನ? ನಾಲ್ಗೆ ಬಿಗಿಡ್ದು ಮಾತಾಡೋ. ಏನ ಮೇಡಮ್ ಇದ್ದಾಳೆ ಅಂತ ಇಷ್ಟೊಂದು ಎಗರಾಡ್ತಾ ಇದೆಯಾ? ಏನೋಲೇ, ಏನೋ ನೀನು ನಮ್ಮ ಮೇಡಮ್ನೇ ಏಕವಚನದಲ್ಲಿ ಮಾತಾಡ್ಸ್ತೀಯ ಮಗನೇ. ಕಾರ್ಪೊರೇಟರ್ ಆದ್ಮೇಲೆ ಜನಗಳ ಕಷ್ಟ ಸುಖ ನೋಡ್ಕೋಬೇಕು. ಅದಕ್ಕೆ ತಾನೇ ನಿನ್ನನ್ನು ಈ ಸಿಟಿ ತಂದು ಕೂರಿಸಿರೋದು. ಏ ಶಿವು, ಕೇಡ್ಗಾಳ ಬಂದಿದೆ ಕಣಲೇ. ಅದಕ್ಕೆ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯಾ? ನೋಡ್ತಾ ಇರೋ. ಬಿಡಿ ಸರ್. ಏನು ನನಗೆ ಯಾಕೆ ಮಾತಾಡ್ತೀಯಾ? ಮುನ್ಸ್ವಾಮಿ ಅವರೇ, ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಮೇಡಮ್. ಯಾಕೆ ಕರೆಕ್ಟ್ ಮಾಡ್ತಾ ಇದೀಯಾ? ಸಾರಿ ಸರ್, ಡ್ಯೂಟಿ ಮೇಲಿರೋ ಪೊಲೀಸ್ ಮೇಲೆ ಹಿಂದೂ ಮುಂದೆ ನೋಡಿ ಕೈ ಮಾಡಿದ್ದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಬೇಡ, ನೀನ್ ತಪ್ಪು ಮಾಡ್ತಾ ಇದೀಯಾ. ಬೇಡ, ತೆಗೆದ್ಬಿಡು. ತಪ್ಪು ಮಾಡ್ತಾ ಇದೀಯ ನೀನು. ಮಾತ್ ಸಾಕು, ನಡಿಯೋ. ಇದಕ್ಕೆ ನೀನು ಸರಿಯಾಗಿ ಅನುಭವಿಸ್ತೀಯಾ? ಈಗ ಬೇಡಿ ಹಾಕಿದ್ದೀರಿ, ಇನ್ ಒಂದು ಮಾತಾಡಿದ್ರೆ ರೋಡಲ್ಲಿ ಎಳ್ಕೊಂಡು ಹೋಗ್ತೀನಿ. ಏನು ಸವಾರಿ ಈ ಕಡೆ ಬಂದಿದೆ? ನೀನ್ ನಿಜವಾಗ್ಲೂ ಮಾವನ್ ಪಕ್ಕ ಮಲ್ಕೊಂಡಿರ್ಲಿಲ್ವಾ? ನಿನ್ನೆ ಕೇಳ್ತಾ ಇರೋದು, ಹೇಳು. ಸುಮ್ಮನೆ ಹೋಗಿಲ್ಲಿಂದ, ಡಿಸ್ಟರ್ಬ್ ಮಾಡಬೇಡ. ಇಲ್ಲ, ನನಗೆ ಉತ್ತರ ಬೇಕು. ಏಯ್, ಆಗಲೇ ಉತ್ತರ ಕೊಟ್ಟಿಲ್ವೇನೆ? ನಾನು ಯಾಕೆ ಅವನ ಪಕ್ಕ ಮಲಗಲಿ? ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳ್ತಾ ಇರೋದು ಆ ಬಾಲ. ಅದನ್ನು ಅರ್ಥ ಮಾಡ್ಕೊಳ್ಳೆ ದಡ್ಡಿ.
ಅವನ ಮನಸ್ಸಲ್ಲಿ ನಾನೇ ಇರೋದು. ನಾನು ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಿನ್ನನ್ನು ಮದುವೆ ಆಗೋಕ್ಕೆ ರೆಡಿಯಾಗಿರೋದು ಅಷ್ಟೇ. ಹೇಗಿದ್ರು ಬಿಟ್ಟಿಯಾಗಿ ಸಿಕ್ಕಿದ್ಯಾ? ಬಿಟ್ಟಿಯಾಗಿ ಸಿಕ್ಕಿದ್ನ ಗಂಡಸರು ಬಿಟ್ಬಿಡ್ತಾರಾ? ನೋಡು ಹಾಗೆಲ್ಲ ಮಾತಾಡಬೇಡ. ನನ್ನ ಮಾವ ಹಾಗಲ್ಲ. ನೋಡು, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ನಿನ್ನ ಮಾವನ ಮೇಲಿರೋ ಆಸೆನ ಬಿಟ್ಬಿಡು. ಯಾಕೆ ಅಂದರೆ ಅವನಿಗೆ ನನ್ನ ಮೇಲೆ ಮತ್ತೆ ಪ್ರೀತಿ ಶುರುವಾಗ್ತದೆ. ಅಥವಾ ಹಳೆ ಪ್ರೀತಿ ಚಿಗುರು ಹೊಡೆದಿರ್ಬೇಕು. ಒಟ್ಟಿನಲ್ಲಿ ಅವನು ನಿನ್ನ ಕೈ ತಪ್ಪು ಹೋದ. ಇಲ್ಲ, ಹಾಗೇನೂ ಆಗಲ್ಲ. ನಂಬಿದ್ರೆ ನಂಬು, ಬಿಟ್ರೆ ಬಿಡು, ನನಗೇನಂತೆ. ನೋಡು, ಇದನ್ನ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಬಾಲ ನಿನಗೆ ಸಿಗಲ್ಲ. ಯಾಕೆ? ಯಾಕೆ ಅಂದರೆ ಅವನ ಮನಸ್ಸಲ್ಲಿರೋದು ಈ ದಿವ್ಯ. ಅದಕ್ಕೆ ನೀನು ಹುಷಾರಾಗಿರು ಅಂತ ಹೇಳ್ತಾ ಇರೋದು. ಇಲ್ಲ, ನೀನು ಸುಳ್ಳು ಹೇಳ್ತಿದ್ಯಾ. ನನ್ನ ಮಾವಂಗೆ ಬೆಳಗ್ಗೆ ಬಹುಶಃ ಕೆಟ್ಟ ಕನಸು ಬಿದ್ದಿರ್ಬೇಕು. ಹೆಂಗೆ ಭಯ ಪಡ್ಕೊಂಡು ಓಡೋದ್ಲು? ನನ್ನ ಗಂಡನೇ ಬೇಕಾ ನಿನಗೆ? ಯಾವುದೇ ಕಾರಣಕ್ಕೂ ಬಾಲನ್ನ ನಿನಗೆ ಬಿಟ್ಕೊಡೋ ಮಾತೇ ಇಲ್ಲ. ಏಯ್, ನನ್ನ ಹತ್ರ ಯಾರು ಈ ಥರ ನಡ್ಕೊಂಡಿರ್ಲಿಲ್ಲ. ಇದಕ್ಕೆ ಮುಂದೆ ಸರಿಯಾಗಿ ನೀನು ಅನುಭವಿಸ್ತೀಯಾ? ಬರ್ದಿಟ್ಕೋ. ಸುಮ್ಮನೆ ನಡೀರಿ ಕಾರ್ಪೊರೇಟರ್ ಸರ್, ಯಾಕೆ ಕಿರಿಕ್ ಮಾಡ್ತಿದ್ದೀರಾ? ನಾನು ಯಾರು ಅಳಿಯ ಅಂತ ನನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇದಕ್ಕೆಲ್ಲ ಭಯ ಪಟ್ಕೊಂಡು ನಿಮ್ಮನ್ನು ಬಿಟ್ಬಿಡ್ತೀನಿ ಅನ್ಕೊಂಡ್ರ ಸರ್? ನೀವು ಯಾರು ಅಳಿಯ ಆದ್ರೆ ಏನ್ ಸರ್? ಕಾನೂನು ಮುಂದೆ ನೀವು ಒಂದೇ, ನಾನು ಒಂದೇ. ಅಷ್ಟಕ್ಕೂ ಈ ಫೀಲ್ಡ್ಗೆ ಇಳಿದಾಗ್ಲೇ ಭಯ ಅನ್ನೋದೆಲ್ಲ ಬಿಟ್ಟಾಯ್ತು. ಏಯ್, ಜನ ಎಲ್ಲ ನೋಡ್ತಾ ಇದ್ರೆ ಮರ್ಯಾದೆ ಹೋಗ್ತಾ ಇದೆ. ನೀನು ತಪ್ಪು ಮಾಡ್ತಾ ಇದೀಯಾ. ಜನ ನೋಡ್ಲಿ ಅಂತಾನೆ ಸರ್ ಅವ್ರನ್ನೆಲ್ಲ ಇಲ್ಲಿ ಕರೆಸಿರೋದು, ನಿಮ್ಮನ್ನು ಹೀಗೆ ಕರ್ಕೊಂಡು ಹೋಗ್ತಿರೋದು. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಇಂಥವ್ರನ್ನ ಪೊಲೀಸ್ ಇಲಾಖೆ ಎಲ್ಲಿ ಬಿಟ್ಬಿಡುತ್ತೋ ಅನ್ಕೊಂಡ್ವಿ. ಸತ್ಯ ಮೇಡಮ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಹೌದು ಮೇಡಮ್, ಇಂಥವರೆಲ್ಲ ಜನರು ರಕ್ತ ಇರೋ ತಿಂಗಳುಗಳ ಇವನ್ನ ಸುಮ್ಮನೆ ಬಿಡಬೇಡಿ, ಸಾಯೋವರೆಗೂ ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿ. ಏ, ಹೋಗಿ ಹೋಗಿ ಇಂಥವ್ರಿಗೆಲ್ಲ ಏನ್ ಹೇಳ್ತೀಯ? ಇಂಥವ್ನಿಗೆ ಓಟ್ ಹಾಕುದ್ವಲ್ಲ, ನಮಗೆ ಬುದ್ಧಿ ಇಲ್ಲ. ಹೌದು, ಕಾಕ್ರೋಚ್ ಸ್ವಿಮ್ಮಿಂಗ್ ಪೂಲಲ್ಲಿ ಫ್ರೆಶ್ ಆಗಿದೆ ನೀರು. ಏರಿಯಾ ಮಕ್ಕಳನ್ನೆಲ್ಲ ಅಲ್ಲಿಗೆ ಇಳಿಸ್ಬಿಡಪ್ಪ, ಪಾಪ ಆಟ ಆಡ್ಕೊಳ್ಳಿ. ಆಯ್ತು ಸತ್ಯ, ಆಯ್ತು ಮೇಡಮ್. ಬನ್ನಿ ಸರ್,
ಹೋಗೋಣ